ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ಕೋಲಾರ ಜಿಲ್ಲೆಯಲ್ಲಿರುವಂಥ ಬಂಗಾರಪೇಟೆ ತಾಲೂಕಲ್ಲಿರುವಂಥ ಒಂದು ಬೂದಿಕೋಟೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಾವು ಏನು ನೋಡ್ತಾ ಇದ್ದೀರಿ, ಟಿಪ್ಪು ಸುಲ್ತಾನ್ ಇದ್ದಾರಲ್ಲ, ಅವರ ತಂದೆ ಹೈದರ್ ಅಲಿ ಅವರ ಜನ್ಮಸ್ಥಳ ಇದು. ಸೊ ಇಲ್ಲಿ ಒಂದು ಇವ್ರು ಕಟ್ಟಿರುವಂಥ ಫಸ್ಟ್ ಮೊದಲನೇ ಕೋಟೆ, ಮತ್ತು ಇಲ್ಲೊಂದು ಸ್ವಲ್ಪ ದೇವಸ್ಥಾನ ಇದೆ, ಮತ್ತು ಫ್ಯಾಮಿಲಿ ಜೊತೆ ಕುತ್ಕೊಂಡು ಸ್ವಲ್ಪ ಟ್ರೆಕ್ ಮಾಡಬೇಕು, ಒಂದು ಕಿಲೋಮೀಟರ್ ಒಳಗೆ ಟ್ರೆಕ್ಕಿಂಗ್ ಪ್ಲೇಸ್ ಯಾವ್ದಾದ್ರು ಬೇಕು ಅಂದರೆ ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ. ಬನ್ನಿ ಯಾವ ಥರ ಇದೆ ನೋಡ್ಕೊಂಬರೋಣ. ಸೊ ಬೋರ್ಡ್ ನೋಡ್ತಾ ಇರ್ಬೋದು, ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಒಂದು ಸರ್ವೆ ಮಾಡಿ ಇದೊಂದು ಮಾನ್ಯುಮೆಂಟ್ರಿ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇ ಹೋಗೋಣ ಬಂದಿದ್ದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಕುಡಿಯೋ ನೀರು ಶೇಖರಣೆ ಮಾಡಿದಂಥ ಸ್ಥಳ ಇದು, ಸೈನಿಕರಿಗೋಸ್ಕರ. ಇದೇ ಥರದ್ದು ನಿಮಗೆ ಇನ್ನೂ ಒಂದು ಸಿಗುತ್ತೆ ಅಲ್ಲಿ. ಅದಾದಮೇಲೆ ಸೊ ಫಸ್ಟ್ ಬರ್ತಿದ್ದಂಗೆ ನಮಗೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸೊ ಅದು ಮತ್ತು ಇನ್ನೂ ಒಂದು ದೇವಸ್ಥಾನ ಇದೆ. ಸೊ ಸದ್ಯಕ್ಕೆಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ. ಸೊ ಇಲ್ಲಿ ಬಂದು ಡ್ರಿಂಕ್ ಮಾಡೋರು ಅವರೆಲ್ಲ ಜಾಸ್ತಿ ಇರೋದ್ರಿಂದ ಸುಮ್ಮನೆ ಕ್ಲೋಸ್ ಮಾಡಿದ್ದಾರೆ. ಒಂದು ವೆಕೇಷನ್ಸಲ್ಲಿ ಮಾತ್ರ ಇದನ್ನ ಓಪನ್ ಮಾಡ್ತಾರೆ. ಸೊ ಇದಾದಮೇಲೆ ನಮಗೆ ಮುಂದೆ ಸಿಗೋದೆ ಕೋಟೆ ದ್ವಾರ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಒಂದು ಕೋಟೆ ದ್ವಾರ ಚಿಕ್ಕದಾಗಿದೆ. ಬಾಗಿಲೆಲ್ಲ ಈಗ ಸದ್ಯಕ್ಕಿಲ್ಲ, ಅದೆಲ್ಲ ತೆಗೆದಾಕಿದ್ದಾರೆ. ಸೊ ಸಿಂಪಲಾಗಿ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಇಲ್ಲಿಂದ ಜಸ್ಟ್ ಒಂದು ಹೈದರ್ ಅಲಿಯವರ ಒಂದು ನೆನಪಿಗೆ. ಸೊ ನೀವು ಫ್ಯಾಮಿಲಿ ಜೊತೆ ಏನಾದರೂ ಒಂದು 500 ಮೀಟ್ರದ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಬೇಕು ಅಂದರೆ ಇದು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಹೋಗೋದಕ್ಕೆ. ಸೊ ಯಾರೊಂದು ಡಿಸ್ಟರ್ಬೆನ್ಸ್ ಇದ್ದೀರ, ಆರಾಮಾಗಿ ಬಂದು ಒಂದು ಸ್ವಲ್ಪ ಹೊತ್ತು ಏನಾದ್ರು ಆಟ ಆಡಿಕೊಂಡು ಆಮೇಲೆ ಹೋಗ್ಬೋದು. ಇಲ್ಲೆಲ್ಲ ಮೇಲೆ ನೀವೇನು ನೋಡ್ತಾ ಇದ್ದೀರಾ, ಆಗಿನ ಕಾಲದಲ್ಲಿ ಸೈನಿಕರು ಬಂದು ನೀವು ಯೂಸ್ ಮಾಡ್ತಿದ್ದಂಥ ಸ್ಥಳಗಳಿವೆಲ್ಲ. ಚೆಕ್ ಪೋಸ್ಟ್ ಥರ, ಈಗಿನ ಕಾಲದಲ್ಲಿ ಏನು ಚೆಕ್ ಪೋಸ್ಟ್ ಇದೆಯಲ್ಲ ಆ ಥರ ಚೆಕ್ ಪೋಸ್ಟ್ ಥರ ಯೂಸ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಜಾಗ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹೈದರ್ ಅಲಿಯವರು ಹುಟ್ಟಿದ ಸ್ಥಾನ ಇದು, ಮೊದಲನೇ ಸ್ಥಾನ. ಸೊ ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ, ಸಿಂಪಲಾಗಿ ಒಂದು ಪಾರ್ಕ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಜಾಸ್ತಿ ಹುಲ್ಲೆಲ್ಲ ಬೆಳ್ಕೊಂಡಿದೆ, ಬಟ್ ಆದರೂ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ.